ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠದ 2ನೇ ಪ್ರಶ್ನೆ. ಒಂದು ವಸ್ತುವನ್ನು ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬದಲಾಯಿಸುವ ಪ್ರಕ್ರಿಯೆ. ಒಂದು ವಸ್ತು ಘನ ರೂಪದಲ್ಲಿದೆ, ಅದನ್ನ ನಿಮಗೆ ಗೊತ್ತು. ದ್ರವ್ಯವನ್ನ ನಾವು ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬದಲಾಯಿಸಬಹುದು ಅಲ್ವಾ? ಘನದಿಂದ ದ್ರವಕ್ಕೆ, ದ್ರವದಿಂದ ಅನಿಲಕ್ಕೆ, ಅನಿಲದಿಂದ ಮತ್ತೆ ದ್ರವ, ಘನ, ಈ ತರ. ಹಾಗಿದ್ರೆ ಒಂದು ವಸ್ತುವನ್ನ ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ತಗೋಬರಬೇಕು. ಅದಕ್ಕೆ ಏನಂತ ಹೇಳ್ತಾರೆ? ಆಪ್ಷನ್ ಎ ದ್ರವಣ. ದ್ರವಣ ಅಂದ್ರೇನು? ಘನ ಸ್ಥಿತಿಯಲ್ಲಿರುವ ವಸ್ತುವನ್ನ ದ್ರವ ಸ್ಥಿತಿಗೆ ತಗೊಂಡು ಬರುವಂತದ್ದು. ಹೆಸರೇ ಹೇಳ್ತಾ ಇದೆ, ದ್ರವಣ, ದ್ರವಿಸುವಂತದ್ದು ದ್ರವಣ. ಆಪ್ಷನ್ ಬಿ ಘನೀಕರಣ. ಘನೀಕರಣ ಅಂದ್ರೇನು? ಘನ ಸ್ಥಿತಿಗೆ ಬರುವಂತದ್ದು. ಘನ ಸ್ಥಿತಿಗೆ ಬರುವಂತದ್ದನ್ನ ಘನೀಕರಣ ಅಂತ ಕರಿತೀವಿ ಅಲ್ವಾ? ಯಾವ ಸ್ಥಿತಿಯಿಂದ ಘನ ಸ್ಥಿತಿಗೆ ಬರುತ್ತೆ? ದ್ರವದಿಂದ ಘನಕ್ಕೆ ಬಂದ್ರೆ ಅದನ್ನ ಏನಂತ ಕರಿತೀವಿ? ಘನೀಕರಣ ಅಂತ ಕರಿತೀವಿ. ಇಲ್ಲೂ ಕೂಡ ನಮ್ಗೆ ಹೆಸರು ಹೇಳ್ತಾ ಇದೆ. ಆಪ್ಷನ್ ಸಿ ಆವೀಕರಣ. ಆವೀಕರಣ ಅಂದ್ರೆ ಆವಿಯಾಗುವಂಥದ್ದು. ಆವಿ ಅಂದ್ರೆ ಏನು? ಅನಿಲ ಸ್ಥಿತಿಗೆ ಹೋಗುವಂಥದ್ದು. ಹಾಗಾಗಿ ದ್ರವದಿಂದ, ದ್ರವ ಇರುವಂತದ್ದು ಅನಿಲ ಸ್ಥಿತಿಗೆ ಹೋದ್ರೆ ಅದನ್ನ ಏನಂತ ಕರಿತೀವಿ? ಆವೀಕರಣ. ಸಾಂದ್ರೀಕರಣ ಅಂದ್ರೆ ಇದ್ರದ್ದು ಉಲ್ಟಾ. ಅನಿಲ ಇರುವಂತದ್ದು ದ್ರವ ಸ್ಥಿತಿಗೆ ಬಂದ್ರೆ ಅದನ್ನ ಸಾಂದ್ರೀಕರಣ ಅಂತ ಕರಿತೀವಿ. ಹಾಗಾಗಿ ಒಂದು ವಸ್ತುವನ್ನ ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬದಲಾಯಿಸುವ ಪ್ರಕ್ರಿಯೆ ಯಾವುದು? ಆಪ್ಷನ್ ಎ ಸರಿಯಾದ ಉತ್ತರ, ದ್ರವಣ. ಥ್ಯಾಂಕ್ ಯು.